ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಬೋಳೇಶಂಕರ ನಾಟಕದಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂಬ ಪ್ರಶ್ನೆಗಳು ಹೇಗೆ ಬರಬಹುದು ಎಂಬುದನ್ನು ಈ ತರಗತಿಯಲ್ಲಿ ನಾವು ಗಮನಿಸೋಣ. ಪ್ರಶ್ನೆ 1. ಬೋಳೇಶಂಕರನ ಊರು ಡ್ಯಾಶ್. ಬೋಳೇಶಂಕರನ ಊರು ಶಿವಾಪುರ. ಪ್ರಶ್ನೆ 2. ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಡ್ಯಾಶ್. ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಬೆಟ್ಟದ ನೆತ್ತಿಯಿಂದ ನೆಗೆಯುವುದು. ಪ್ರಶ್ನೆ 3. ಪಿಶಾಚಿಗಳು ಮನುಷ್ಯರನ್ನು ಡ್ಯಾಶ್ ಮೂಲಕ ಪ್ರವೇಶಿಸುತ್ತವೆ. ಪಿಶಾಚಿಗಳು ಮನುಷ್ಯರನ್ನು ದೌರ್ಬಲ್ಯದ ಮೂಲಕ ಪ್ರವೇಶಿಸುತ್ತವೆ. ಪ್ರಶ್ನೆ 4. ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಡ್ಯಾಶ್ ರ ಬಗ್ಗೆ ಹೇಳುತ್ತದೆ. ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಬೋಳೇಶಂಕರನ ಬಗ್ಗೆ ಹೇಳುತ್ತದೆ. ಪ್ರಶ್ನೆ 5. ಪಿಶಾಚಿಗಳು ಡ್ಯಾಶ್ ಹೆಸರು ಕೇಳಿದರೆ ಹೆದರುತ್ತವೆ. ಪಿಶಾಚಿಗಳು ಶಿವನ ಹೆಸರು ಕೇಳಿದರೆ ಹೆದರುತ್ತವೆ. ಪ್ರಶ್ನೆ 6. ಬೋಳೇಶಂಕರನ ಹೊಟ್ಟೆ ನೋವು ಡ್ಯಾಶ್ ರಿಂದ ಮಾಯವಾಯಿತು. ಬೋಳೇಶಂಕರನ ಹೊಟ್ಟೆ ನೋವು ಬೇರಿನಿಂದ ಮಾಯವಾಯಿತು. ಪ್ರಶ್ನೆ 7. ಬೋಳೇಶಂಕರ ಡ್ಯಾಶ್ ಅಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ. ಬೋಳೇಶಂಕರ ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ. ಪ್ರಶ್ನೆ 8. ಬೋಳೇಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಡ್ಯಾಶ್ ವೇಷದಲ್ಲಿ ಬರುತ್ತದೆ. ಬೋಳೇಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಮುದುಕಿಯ ವೇಷದಲ್ಲಿ ಬರುತ್ತದೆ. ಪ್ರಶ್ನೆ 9. ರಾಜಕುಮಾರಿಗೆ ಬಂದ ರೋಗ ಡ್ಯಾಶ್. ರಾಜಕುಮಾರಿಗೆ ಬಂದ ರೋಗ ಹೊಟ್ಟೆ ನೋವು. ಪ್ರಶ್ನೆ 10. ಹುಡುಗಿಯರ ಹಾಡಿಗೆ ಬೋಳೇಶಂಕರ ಬಹುಮಾನವಾಗಿ ಡ್ಯಾಶ್ ಕೊಡುವನು. ಹುಡುಗಿಯರ ಹಾಡಿಗೆ ಬೋಳೇಶಂಕರ ಬಹುಮಾನವಾಗಿ ಚಿನ್ನದ ನಾಣ್ಯಗಳನ್ನು ಕೊಡುವನು. ಪ್ರಶ್ನೆ 11. ಸೈನಿಕರು ಡ್ಯಾಶ್ ಗೆ ಜಯವಾಗಲಿ ಎಂದು ಹಾಡಿದರು. ಸೈನಿಕರು ಕೋವಿಗೆ ಜಯವಾಗಲಿ ಎಂದು ಹಾಡಿದರು. ಪ್ರಶ್ನೆ 12. ಕತ್ತಲೆಯ ನಿಜ ಜನಕ ಡ್ಯಾಶ್. ಕತ್ತಲೆಯ ನಿಜ ಜನಕ ಸೈತಾನ. ಪ್ರಶ್ನೆ 13. ಅಣ್ಣಂದಿರಿಗೆ ಡ್ಯಾಶ್ ರೋಗ ಹಿಡಿದಿದೆ ಎಂದು ಬೋಳೇಶಂಕರ ಹೇಳುತ್ತಾನೆ. ಅಣ್ಣಂದಿರಿಗೆ ಅತಿಹಾಸೆಯ ರೋಗ ಹಿಡಿದಿದೆ ಎಂದು ಬೋಳೇಶಂಕರ ಹೇಳುತ್ತಾನೆ. ಹೀಗೆ ಬೋಳೇಶಂಕರ ನಾಟಕದಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಸಾಧ್ಯತೆ ಇದೆ.